पूज्याय राघवेन्द्राय सत्यधर्मरताय च भजतां कल्पवृक्षाय नमतों कामधेनु। ಓಂ ಗುರುವೇ ಅತ್ಯಂತ ದಯಾಳುವೆ, ರಾಮನ ನೋಡಿರೈ ರಾಮನ ಪಾಡಿರೈ, ರಾಮದೇವ್ರ ಬಗ್ಗೆ ಹೇಳಿ ರಾಮದೇವ್ರ ಬಗ್ಗೆ ಕೇಳಿ. ಸ್ನೇಹಿತರೆ, ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ರಾಮನವಮಿಯ ಶುಭಾಶಯಗಳು. ನಿಮ್ಮ ಬಾಳಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ. ಮಂತ್ರಾಲಯ ಅಂದರೆ ರಾಯರ ಪುಣ್ಯಕ್ಷೇತ್ರ, ರಾಯರು ನೆಲೆಸಿರುವ ಕ್ಷೇತ್ರ. ನಿಮಗೆ ಇನ್ನೊಂದು ವಿಶೇಷ ಏನಂದರೆ, ನಾವು ಈ ಕಾಲಮಾನದಲ್ಲಿ ಹುಟ್ಟಿ ನಾವು ಮಂತ್ರಾಲಯ ಜಾಗವನ್ನು ಸ್ಪರ್ಶ ಮಾಡೋದೇ ನಮ್ಮ ಪುಣ್ಯ. ಅರ್ಜುನಾದಿಗಳು, ಕೃಷ್ಣಾದಿಗಳು ಎಲ್ಲರೂ ಚಲಿಸಿರುವಂಥ ನಮ್ಮ ನಾಡು. ಮಂತ್ರಾಲಯದಲ್ಲಿ ರಾಯರು ಭಕ್ತಾದಿಗೊಳಿಸ್ಕ ಬಂದರು. ಈ ಮೂಲ ರಾಮಚಂದ್ರ ದೇವರು ವಿಗ್ರಹ ಇದೆ. ಲಕ್ಷಾಂತರ ಕೋಟಾಂತರ ಎಲ್ಲ ಯುಗಗಳು ಪೂಜೆಗೈದಿರುವಂಥ ನಮ್ಮ ಮೂಲ ರಾಮಚಂದ್ರ ದೇವರಿದೆ. ಸ್ನೇಹಿತರೆ, ವಿಶೇಷ ಯಾಕೆ ಅಂದರೆ, ರಾಮದೇವರು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ಯಾಕೆ ಗೊತ್ತಾ? 5 ಲಕ್ಷ ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಅಂದರೆ 5 ಯುಗಗಳಂದ್ರೆ ನೀವು ಯೋಚನೆ ಮಾಡಿ. ಎಲ್ಲ ಯುಗದಲ್ಲೂ ರಾಮದೇವರು, ಸ್ವತಃ ರಾಮದೇವರ ವಿಗ್ರಹ ಪೂಜೆ ಮಾಡಿರೋಂಥ ವಿಗ್ರಹ ನಮ್ಮ ಮಂತ್ರಾಲಯದಲ್ಲಿ ಇದೆ. ಒಮ್ಮೆ ರಾಯರು ಹೂ ತಗೋಬರಕ್ಕೆ ಹೋದಾಗ ಬ್ರಹ್ಮ ದೇವರು ಆ ವಿಗ್ರಹಗಳನ್ನು ತಯಾರಿಸಿರ್ತಾರೆ. ಮುಂದೆ ಆಲೋಚನೆಗೆ ಶ್ರೀಹರಿಯ ಇಚ್ಛೆಯಂತೆ ಆ ವಿಗ್ರಹಗಳನ್ನು ತಯಾರಿಸಿರ್ತಾರೆ. ಪೂಜೆ ಮಾಡೋಕ್ಕೋಸ್ಕರ ರಾಯರು ಆ ಹೂ ತರಕ್ಕೆ ಹೋದಾಗ ಅವರು ನಾಟ್ಯ ನರ್ತನೆ ನೋಡ್ತಾ ಮೈ ಮರೆದಾಗ ಶ್ರೀಹರಿ ಇಚ್ಛೆಯಂತೆ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಬ್ರಹ್ಮದೇವರು ಶಾಪ ಕೊಟ್ಟಾಗ ನಮ್ಮ ರಾಯರು 5 ಅವತಾರ ಎತ್ತು ಎಲ್ಲ ಭಕ್ತಾದಿಗಳನ್ನು ಸಲವಿ ಸಾಕಲು ಇವತ್ತು ಮಂತ್ರಾಲಯದಲ್ಲಿ ಇದ್ದಾರೆ. ವಿಷಯ ಏನಂದರೆ, ನಾಳೆ ರಾಮನವಮಿ ಅಂಥ 5 ಯುಗಗಳು ಸ್ವತಃ ರಾಮದೇವರು ವಿಗ್ರಹವನ್ನು ಪೂಜೆ ಮಾಡಿದ್ದಾರೆ. ಕೃಷ್ಣ ಅರ್ಜುನಾದಿಗಳಿಂದ ಹಿಡಿದು ಎಲ್ಲರೂ ಪೂಜೆ ಮಾಡಿರುವಂಥ ನಮ್ಮ ರಾಮದೇವರ ವಿಗ್ರಹ ಇದೆ. ಯಾಕೆ ಅಂದರೆ, ನೀವು ಮಂತ್ರಾಲಯಕ್ಕೆ ಹೋದರೂ ಎಲ್ಲ ಹೋಗ್ತೀರಾ, ಹೊರಗಡೆ ನೋಡ್ತೀರಾ, ಮಾಡ್ತೀರಾ, ಸುತ್ತುತ್ತೀರಾ ಎಲ್ಲ ಕಡೆನೂ. ಆದರೆ ರಾಮದೇವ್ರ ಪೂಜೆ ನೋಡಿ, ವಿಶೇಷ ಕಣ್ರಿ. ಲಕ್ಷಾಂತರ ವರ್ಷಗಳ ಹಿಂದೆ ಯುಗಗಳಿಂದ ಬಂದಿರೋಂಥ ನಮ್ಮ ಮೂಲ ರಾಮದೇವರ ಪೂಜೆ ನಡೆಯುತ್ತೆ. ನೀವು ಅದರಲ್ಲಿ ಭಾಗವಹಿಸಬೇಕು ಸ್ನೇಹಿತರೆ. ಲಕ್ಷಾಂತರ ವರ್ಷಗಳಿಗೆ ಲೆಕ್ಕವೇ ಇಲ್ಲದು. ನಮ್ಮ ಅದೃಷ್ಟ ಅಲ್ವೇನ್ರಿ ಮೂಲ ರಾಮದೇವ್ರ ವಿಗ್ರಹ ನೋಡೋದು ಅಂದರೆ ನಮ್ಮ ಪುಣ್ಯ. ನಾಳೆ ಮಂತ್ರಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಎಲ್ಲ ರಾಮದೇವ್ರ ವಿಗ್ರಹಕ್ಕೆ ಅಭಿಷೇಕ ಇರುತ್ತೆ. ಎಲ್ಲರೂ ಭಾಗವಹಿಸಿ ರಾಮದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡಲಿ. ಮಂತ್ರಾಲಯಕ್ಕೆ ಬನ್ನಿ, ನಮ್ಮ ರಾಯರ ದರ್ಶನ ಮಾಡಿ, ನಮ್ಮ ಮೂಲ ರಾಮದೇವರ ದರ್ಶನ ಮಾಡಿ. ಸ್ನೇಹಿತರೆ, ದಯವಿಟ್ಟು ಜ್ಞಾನವಿಟ್ಟು ಕೇಳಿ. ಮಂತ್ರಾಲಯಕ್ಕೆ ಹೋದಾಗ ನೀವು ರಾಮದೇವ್ರ ಪೂಜೆಯಲ್ಲಿ ಭಾಗವಹಿಸಿ ರಾಮದೇವ್ರ ದರ್ಶನ ಮಾಡಬೇಕು. ಪೂಜಾ ಸಮಯದಲ್ಲಿ ರಾಮದೇವ್ರನ್ನ ದರ್ಶನ ಮಾಡಿಸ್ತಾರೆ ಗುರುಗಳು. ಪೂಜೆ ಮಾಡಿ ಎಲ್ಲರಿಗೂ ದರ್ಶನ ಮಾಡಿಸಿ ಪೂಜೆ ಮಾಡ್ತಾರೆ. ದಯವಿಟ್ಟು ನೀವು ರಿಕ್ವೆಸ್ಟು ಓದೋಂಥವ್ರು ಮೂಲ ರಾಮದೇವ್ರ ದರ್ಶನ ಮಾಡಿ. ಯಾಕೆ ಅಂದರೆ, ಅಪರೂಪದಲ್ಲಿ ಅಪರೂಪ ಕಣ್ರಿ. ಯಾವಾಗ ಕಣ್ಣು ಮುಚ್ಚಿರ್ತೀವಿ ಗೊತ್ತಿಲ್ಲ. ನನ್ನ ತಂದೆ ರಾಮದೇವ್ರ ದರ್ಶನ ಮಾಡಿ, ರಾಯರ ಆಶೀರ್ವಾದ ಪಡೀರಿ. ವಿಶೇಷ ರೀ, ನಾಳೆ ವಿಶೇಷವಾದ ಅಭಿಷೇಕ ಎಲ್ಲ ಇರುತ್ತೆ ನಮ್ಮ ಮಂತ್ರಾಲಯದಲ್ಲಿ. ಭಕ್ತಾದಿಗಳೆಲ್ಲ ಭಾಗವಹಿಸಿ ರಾಯರ ರಾಮದೇವರ ಆಶೀರ್ವಾದ ನೀವು ತಗೋಬೇಕು. ಮಂತ್ರಾಲಯದಲ್ಲಿ ನೋಡಿ, ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಕಡೆಯಿಂದ ಬಂದಿರೋದು ವಿಗ್ರಹಗಳು ನಮ್ಮ ಮಂತ್ರಾಲಯ ಮಠಕ್ಕೆ. ಇವೆಲ್ಲ ರಾಯರ ಆಶೀರ್ವಾದ ಪಡಿಬೇಕು. ರಾಯರು ವಿಶೇಷವಾದ ಆಶೀರ್ವಾದ ಪಡೆದು, ರಾಮದೇವರ ಆಶೀರ್ವಾದ ಪಡೆದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಎಲ್ಲ ದೊರಕಲಿ. ಮಠಕ್ಕೆ ಹೋದಾಗ ಇನ್ನೊಂದು ಸ್ನೇಹಿತರೆ, ಇದೇನು ಬಂದು ಹೇಳ್ತಾ ಇದ್ದೀನಿ ಅಂತಲ್ಲ, ಮಠಕ್ಕೆ ಹೋದಾಗ ನೀವು ಮಠದಲ್ಲೇ ಹೆಚ್ಚು ಕಾಲ ಕಳೀರಿ. ಮತ್ತು ಊಟ ಕೊಡ್ತಾರೆ, ರಾತ್ರಿ ಊಟ ಇರುತ್ತೆ. ನೀವು ರಾಯರ ಸೇವೆ ಮಾಡೋರು ಮಠದ ಊಟನೇ ಮಾಡಬೇಕು. ಮತ್ತು ಅಲ್ಲೋಗಿ ಇತ್ತಿದ್ದು ಬಂದು ಸೇವೆ ಮಾಡಿದರೆ ಅದು ಒಂದು ನಿಯಮ ರೀತಿ ಆಗಲ್ಲ. ಮಠದ ಪ್ರಸಾದ, ಮಠದ ಊಟನೇ ಮಾಡಿ ಸೇವೆ ಮಾಡಿದರೆ ನಿಮಗೆ ಒಂದು ಒಳ್ಳೆಯದಾಗುತ್ತೆ. ತಿಳಿದಂತೆ ನನಗೆ 2 ಮಾತು ತಿಳಿದಂತೆ. ಮತ್ತು ನೀವು ಮಠಕ್ಕೆ ಹೋದರೂ
ಮಠದ ರೂಮ್ಗಳನ್ನೇ ಮಾಡಿ, ಮಠಕ್ಕೆ ಹೆಚ್ಚಿಗೆ ಆದಾಯ ಬರೋ ಜಾಗದಲ್ಲೇ ನೀವು ಒಂದು ವಸ್ತುಗಳು ಯಾವಾಗಲೂ ಖರೀದಿ ಮಾಡಿ. ಯಾಕೆಂದರೆ ಮಠನ ನೀವು ಬರೀ ಓದ್ ಬಂದ ತಕ್ಷಣ ಈ ಥರನೂ ಮಾಡಿ ಒಂದು ಗಟ್ಟಿತನದಿಂದ ನಿಲ್ಲಬೇಕು. ನಮ್ಮ ರಾಯರ ಮಠ ನಮ್ಮ ಹೆಮ್ಮೆ. ಜೈ ಶ್ರೀರಾಮ್.